ನಮಸ್ಕಾರ ಎಲ್ಲ ಧ್ಯಾನ ಬಂಧುಗಳಿಗೆ. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ಪಿರಮಿಡ್ ಧ್ಯಾನ ಮಾಡುವಾಗ ಮನಸ್ಸಿನಲ್ಲಿ ಮಾಡಿಕೊಳ್ಳುವ ಸಂಕಲ್ಪದ ವಿವರ. ಹಿಮಾಲಯದಲ್ಲಿರುವ ಯೋಗಿ ಮಾಸ್ಟರ್ಸ್ ರವರಿಗೆ ಸ್ವಾಗತ. ಮಹಾವತಾರ್ ಬಾಬಾಜಿ, ಯುಕ್ತೇಶ್ವರಗಿರಿ, ಲಾಹಿರಿ ಮಹಾಶಯ, ರಮಣ ಮಹರ್ಷಿಗಳು, ಯೋಗಾನಂದ ಪರಮಹಂಸಾಜಿ, ಭಗವಾನ್ ಬುದ್ಧ, ಪೂರ್ಣಾತ್ಮ ಕೃಷ್ಣ, ಪ್ರಜ್ಞಾತ್ಮ ಕೃಷ್ಣ, ಆಂಜನೇಯ ಸ್ವಾಮಿ, ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು, ತ್ರಿಶಕ್ತಿಗಳಾದ ಲಕ್ಷ್ಮೀ ಸರಸ್ವತಿ ಪಾರ್ವತಿಯರು, ಜಗದೊಡೆಯ ಪರಮಾತ್ಮ ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನನ್ನ ಹೃದಯಪೂರ್ವಕ ಸ್ವಾಗತ. ಗುರುಪತ್ನಿಯಾದ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೂ ಕೂಡ ಈ ಸಂಕಲ್ಪ ಧ್ಯಾನಕ್ಕೆ ಆಹ್ವಾನವನ್ನು ಮಾಡೋಣ. ಮಾಸ್ಟರ್ಸ್, ನಿಮ್ಮೆಲ್ಲರ ಜೊತೆ ಕುಳಿತು ನಾವು ಧ್ಯಾನ ಮಾಡಬೇಕು. ನಮ್ಮ ಆತ್ಮೋನ್ನತಿಗಾಗಿ ನೀವು ಮಾರ್ಗದರ್ಶನವನ್ನು ಕೊಡಬೇಕು. ನನ್ನ ಆತ್ಮ ಚೈತನ್ಯದೊಳಗಿನ ಅನಂತವಾದ ಶಕ್ತಿ ಬಿಡುಗಡೆಯಾಗಿ ವಿಶ್ವವನ್ನು ವ್ಯಾಪಿಸಲಿ. ನಡೆದಾಡುವ ದೇವರಾದ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರನ್ನು, ಶ್ರೀ ಅಟವಿ ಶಿವಯೋಗಿಗಳವರನ್ನು, ಉದ್ದಾನ ಶಿವಯೋಗಿಗಳವರನ್ನು, ಸಿದ್ಧಗಂಗಾ ಮಾತೆಯನ್ನು, ಗುಬ್ಬಿಯ ಆರಾಧ್ಯ ದೇವರಾದ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ, ಅನುಬಸವೇಶ್ವರ ಸ್ವಾಮಿ, ಯಡಿಯೂರು ಸಿದ್ಧಲಿಂಗೇಶ್ವರ, ಮಲೆ ಮಹದೇಶ್ವರ, ಸಾವಂದುರ್ಗ ವೀರಭದ್ರೇಶ್ವರ, ದೇವರ ಹೊಸಹಳ್ಳಿ ವೀರಭದ್ರೇಶ್ವರ ಇವರನ್ನೆಲ್ಲ ನಾವು ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸ್ಕೊಳ್ತಾ ಇದ್ದೀವಿ. ನನ್ನ ಪೂರ್ಣಾತ್ಮ ಪ್ರಜ್ಞಾತ್ಮದೊಳಗಿನ ಬ್ಲಾಕ್ಸ್, ದೇಹದ ಕೋಟ್ಯಾನುಕೋಟಿ ಕಣಗಳಲ್ಲಿರುವ ಬ್ಲಾಕ್ಸ್, ಅಜ್ಞಾನದ ಬ್ಲಾಕ್ಸ್, ಅನಾರೋಗ್ಯದ ಬ್ಲಾಕ್ಸ್, ಕೋಪ, ಭಯ, ದುಃಖ, ಅಸೂಯೆ, ಬ್ಲ್ಯಾಕ್ ಮ್ಯಾಜಿಕ್ ಇವುಗಳ ಬ್ಲಾಕ್ಸ್ ಯಾವುದೇ ಜನ್ಮಕ್ಕೆ ಸಂಬಂಧಿಸಿದ್ದರೂ, ಯಾವುದೇ ಕಾರಣಕ್ಕೆ ಸಂಬಂಧಿಸಿದ್ದರೂ ನನ್ನ ಆತ್ಮ ಮೂಲದಿಂದ ಆಸ್ಟ್ರಲ್ ಪಿರಮಿಡ್, ಆಸ್ಟ್ರಲ್ ಕ್ರಿಸ್ಟಲ್, ಆಸ್ಟ್ರಲ್ ಹೀಲಿಂಗ್ ಮಾಸ್ಟರ್ಸ್ ಇವರ ಸಂಪೂರ್ಣ ಸಹಕಾರದಿಂದ ಶಾಶ್ವತವಾಗಿ ಆತ್ಮ ಮೂಲದಿಂದ ತೊಲಗಿ ಹೋಗಿ ನನ್ನ ಆತ್ಮದಲ್ಲಿ ಅನಂತವಾದ ಬೆಳಕು ಹರಿಯಲಿ. ಉಚ್ಛ್ವಾಸ, ನಿಶ್ವಾಸ. ಆರೋಗ್ಯ ಲೋಕದಲ್ಲಿರುವ ಧನ್ವಂತರಿ ಮಾಸ್ಟರ್ಸ್ ರವರನ್ನು ಸ್ವಾಗತಿಸುತ್ತಾ, ನನ್ನ ದೇಹದಲ್ಲಿರುವ ಕೋಟ್ಯಾನುಕೋಟಿ ಕಣಗಳಲ್ಲಿರುವ ಅನಾರೋಗ್ಯದ ಬ್ಲಾಕ್ಸ್ಗಳನ್ನು ತೊಡೆದು ಹಾಕಿ ನಮಗೆ ಹಾಗೂ ನಮ್ಮ ಕುಟುಂಬಕ್ಕೆ ಆರೋಗ್ಯದ ಎನರ್ಜಿಯನ್ನು ನೀಡಲಿ ಅಂತ ಧ್ಯಾನದಲ್ಲಿ ನಾವು ಸಂಕಲ್ಪ ಮಾಡಿಕೊಳ್ಳೋಣ ಮಾಸ್ಟರ್ಸ್. ಅದೇ ರೀತಿಯಾಗಿ ಆರ್ಥಿಕ ಲೋಕದಲ್ಲಿರುವ ಕುಬೇರ, ಕೂಷ್ಮಾಂಡು ಹಾಗೂ ಲಕ್ಷ್ಮೀ ಮಾತಾರವರನ್ನು ಈ ಧ್ಯಾನಕ್ಕೆ ಆಹ್ವಾನ ಮಾಡ್ತಾ, ನನಗೆ ಹಾಗೂ ನಮ್ಮ ಕುಟುಂಬಕ್ಕೆ ಆರ್ಥಿಕ ಎನರ್ಜಿಯನ್ನು ಸಮೃದ್ಧಿಯಾಗಿ ನೀಡಲಿ ಅಂತ ಮಾತೆಯಲ್ಲಿ ನಾವು ವಿನಂತಿಸಿಕೊಳ್ಳೋಣ. ಹಾಗೆ ಜ್ಞಾನ ಲೋಕದಲ್ಲಿರುವ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ ಮಾಸ್ಟರ್ಸ್ ರವರಿಂದ ನಮಗೆ ಹಾಗೂ ನಮ್ಮ ಕುಟುಂಬಕ್ಕೆ ಜ್ಞಾನದ ಎನರ್ಜಿಯನ್ನು ಕರುಣಿಸಲಿ ಅಂತ ಕೇಳಿಕೊಳ್ಳೋಣ ಮಾಸ್ಟರ್ಸ್. ಉಚ್ಛ್ವಾಸ, ನಿಶ್ವಾಸ. ನಾವು ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಉಚ್ಛ್ವಾಸ ನಿಶ್ವಾಸದ ಜೊತೆ ಕೂಡಿರುವುದು. ಬಿ ವಿತ್ ಯುವರ್ ಬ್ರೆತ್ ಅಂಡ್ ಇಗ್ನೋರ್ ಆಲ್ ಯುವರ್ ಥಾಟ್ಸ್. ವಿಜ್ಞಾನ ಲೋಕದಲ್ಲಿರುವ ಐನ್ಸ್ಟೈನ್ ಮಾಸ್ಟರ್ ನಮಗೆ ನಮ್ಮ ಮೆದುಳಿಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಎನರ್ಜಿಯನ್ನು ನೀಡಲಿ ಅಂತ ಕೇಳ್ಕೊಳ್ಳೋಣ ಮಾಸ್ಟರ್ಸ್. ಮಹಾವತಾರ್ ಬಾಬಾಜಿಯವರು ಸೃಷ್ಟಿಸಿರುವಂತಹ ಕ್ರಾಪ್ ಸರ್ಕಲ್ಸ್ಗಳಿಂದ ನನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ, ನನ್ನ ಆತ್ಮಕ್ಕೆ ಹೈಯರ್ ಎನರ್ಜಿ ಬರಲಿ. ಎಲ್ಲರೂ ನಮ್ಮ ಗುರುವಿನೊಂದಿಗೆ ನಾವಿರೋಣ. ನಮ್ಮ ಶ್ವಾಸವೇ ನಮ್ಮ ಗುರು. ಬಾಯಲ್ಲಿ ಮೌನವನ್ನು ಮಾಡುತ್ತಾ, ಮನಸ್ಸನ್ನು ಶೂನ್ಯಗೊಳಿಸುತ್ತಾ ಧ್ಯಾನವನ್ನು ಮಾಡೋಣ.
ಝೀರೋ ಸ್ಟೇಟ್ ಆಫ್ ಮೈಂಡ್ನಲ್ಲಿ ನಾವಿರೋಣ ಮಾಸ್ಟರ್ಸ್. ಝೀರೋ ಇನ್ಸೈಡ್, ಹೀರೋ ಔಟ್ಸೈಡ್. ನಮ್ಮ ಮನಸ್ಸಿನಲ್ಲಿ ಶೂನ್ಯವಿದ್ದಾಗ ನಮ್ಮ ವ್ಯಕ್ತಿತ್ವ ನಮ್ಮ ಔಟ್ಸೈಡ್ನಲ್ಲಿ ಹೀರೋ ಆಗಿರ್ತಾರೆ. ನಾಯಕತ್ವದ ಕ್ವಾಲಿಟೀಸ್ ಇರುತ್ತೆ ನಮ್ಮಲ್ಲಿ. ನಾವು ಒಳಗಡೆಯಿಂದ ನಾನೇ ಶ್ರೇಷ್ಠ ಅಂದುಕೊಂಡರೆ ನಮ್ಮ ವ್ಯಕ್ತಿತ್ವದಲ್ಲಿ ಶೂನ್ಯ ಇರುತ್ತೆ. ನಮ್ಮ ಆಂತರ್ಯದಲ್ಲಿ ಶೂನ್ಯ ಅನ್ನೋದಿರಬೇಕು ಮಾಸ್ಟರ್ಸ್. ಅಸ್ತಿತ್ವದಲ್ಲಿ ಹೀರೋ ಇರಬೇಕು. ಅದಕ್ಕಾಗಿ ನಾವು ಧ್ಯಾನದಲ್ಲಿರಬೇಕು. ವಾಗ್ದೇವಿ ಮಾತೆ, ಗೋಮಾತೆ, ತುಳಸಿ ಮಾತೆಯನ್ನ ಎಲ್ಲ ಹೈಯರ್ ವರ್ಲ್ಡ್ ಮಾಸ್ಟರ್ಸನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸ್ಕೊಂಡಿದ್ದೀವಿ. ಈ ಎಲ್ಲ ದಿವ್ಯಾತ್ಮ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಆತ್ಮ ಚೈತನ್ಯವನ್ನು ಅನುಸಂಧಾನಗೊಳಿಸಿ ನಾವೆಲ್ಲರೂ ಒನ್ನೆಸ್ಸಿಂದ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಮನೆಯ ಎಲ್ಲ ಸದಸ್ಯರನ್ನು ಆಸ್ಟ್ರಲ್ ಆಗಿ ಕರೆದು ನಮ್ಮ ಜೊತೆ ಧ್ಯಾನಕ್ಕೆ ಕೂರಿಸ್ಕೊಳ್ಳೋಣ. ನಮ್ಮ ಆಧ್ಯಾತ್ಮಿಕ ಜೀವನ ಮತ್ತು ಭೌತಿಕ ಜೀವನದ ಉನ್ನತಿಗಾಗಿ ಬೇಕಿರುವ ಕ್ರಾಪ್ ಸರ್ಕಲ್ ಸೃಷ್ಟಿಯಾಗಿದೆ ನಮ್ಮ ಆಸನದ ಕೆಳಗೆ. ಅವುಗಳ ಎನರ್ಜಿ ವೈಬ್ರೇಷನ್ಸ್ ನಮ್ಮೊಳಗೆ ಪ್ರವೇಶಿಸ್ತಾ ಇದೆ ಮಾಸ್ಟರ್ಸ್, ಗಮನಿಸ್ಕೊಳ್ಳಿ. ಕ್ರಿಸ್ಟಲ್ಸ್ಗಳ ಲೋಕದಿಂದ ಕ್ರಿಸ್ಟಲ್ಸ್ ಎನರ್ಜಿ ನನ್ನ ಆತ್ಮಕ್ಕೆ ಬರಲಿ. ಅಹಿಂಸೆ ತತ್ವವನ್ನು ಪಾಲನೆ ಮಾಡುತ್ತೇನೆಂದು ಇಂದಿನಿಂದ ಸಂಪೂರ್ಣವಾಗಿ, ಯಾರಾದರೂ ಮಾಂಸಾಹಾರಿಯಾಗಿದ್ದರೆ ಸಸ್ಯಾಹಾರಿಯಾಗಿರುತ್ತೇನೆ ಅಂತ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಇಂದಿನಿಂದ ನಾನು ಸಸ್ಯಾಹಾರಿಯಾಗಿರುತ್ತೇನೆ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಮಾಸ್ಟರ್ಸ್. ಈ ರೀತಿ ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ಹಿಂಸಾ ಛೋಡೋ ಹಂಸ ಪಕಡೋ ಅಂತ ಪತ್ರೀಜಿ ಮಾರ್ಗವನ್ನು, ಮಧ್ಯಮ ಮಾರ್ಗವನ್ನು ಪಾಲನೆ ಮಾಡುತ್ತೇನೆಂದು ಹೈಯರ್ ಎನರ್ಜಿ ನಮ್ಮ ಆತ್ಮಕ್ಕೆ ಬರಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ಸಾಮೂಹಿಕ ಧ್ಯಾನ ನಡೀತಾ ಇರುವ ಈ ಸ್ಥಳದಲ್ಲಿ ಆಸ್ಟ್ರಲ್ ಪಿರಮಿಡ್ಸ್, ಆಸ್ಟ್ರಲ್ ಕ್ರಿಸ್ಟಲ್ಸ್ ಹಾಗೂ ಗೋಲ್ಡನ್ ಪಿರಮಿಡ್ ಸ್ಥಾಪಿತವಾಗಲಿ. ಪ್ರತಿಯೊಬ್ಬರ ಆತ್ಮದ ಮೇಲೆ ಸ್ಥಾಪಿತವಾಗಲಿ. ನನ್ನ ಆತ್ಮವು ಶರೀರವನ್ನು ಪಡೆದಾಗಿನಿಂದ ಈ ಜನ್ಮದಲ್ಲಾಗಿರಬಹುದು ಅಥವಾ ಗತ ಜನ್ಮಗಳಲ್ಲಾಗಿರಬಹುದು, ಯಾವುದಾದರೂ ಕ್ರಿಮಿಕೀಟಗಳಿಗೆ, ಪಶು ಪ್ರಾಣಿಗಳಿಗೆ, ಯಾರಿಗಾದರೂ, ವೃಕ್ಷ ಜಾತಿ, ಬಂಧು ಬಳಗ, ಸ್ನೇಹಿತ ಸಹಪಾಠಿಗಳಿಗಾಗಲಿ, ಅಣ್ಣ ತಮ್ಮ ಅಕ್ಕ ತಂಗಿಯರಿಗಾಗಲಿ, ಅಥವಾ ಯಾವುದೇ ಜನ್ಮಕ್ಕೆ ಸಂಬಂಧಪಟ್ಟ ಬಂಧುಗಳಾಗಿದ್ದರೂ, ನೆರೆಹೊರೆಯವರಾಗಿದ್ದರೂ ನಮಗೆ ದುಃಖ, ನೋವು, ಹಿಂಸೆ ಕೊಟ್ಟಿದ್ದಲ್ಲಿ ಅವರನ್ನು ನಾವು ಕ್ಷಮಿಸೋಣ. ಅವರ ಧ್ಯಾನ ಸಾಧನೆಗೆ ನಮ್ಮಿಂದ ತೊಂದರೆಯಾಗಿದ್ದರೆ, ನಮ್ಮ ಧ್ಯಾನ ಸಾಧನೆಗೆ ಅವರಿಂದ ತೊಂದರೆಯಾಗಿದ್ದರೆ ಅವರೆಲ್ಲರ ಆತ್ಮವನ್ನು ಇಲ್ಲಿಗೆ ಬರಮಾಡ್ಕೊಳ್ತಾ ನಮ್ಮನ್ನು ಕ್ಷಮಿಸಿ, ನಾವು ಕೂಡ ನಿಮ್ಮನ್ನು ಕ್ಷಮಿಸಿದ್ದೇವೆ ಅಂತ ಧ್ಯಾನದಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ನಾವೆಲ್ಲರೂ ಸಾಮೂಹಿಕ ಧ್ಯಾನದಲ್ಲಿ, ಆಳವಾದ ಧ್ಯಾನದಲ್ಲಿ ನಿರತರಾಗಿದ್ದೇವೆ. ನೀವೆಲ್ಲರೂ ನಮ್ಮ ಜೊತೆ ಕುಳಿತು ಧ್ಯಾನ ಮಾಡಿ ಅಂತ ಸಂಕಲ್ಪ ಮಾಡ್ಕೊಳ್ಳೋಣ. ನಾವೆಲ್ಲರೂ ಉನ್ನತ ಲೋಕವನ್ನು ಸೇರೋಣ ಅಂತ ಆತ್ಮಪೂರ್ವಕವಾಗಿ ಎಲ್ಲರಲ್ಲಿ ನಾವು ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋಣ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾವೆಲ್ಲರೂ ಆಳವಾಗಿ ಮೆಡಿಟೇಷನಲ್ಲಿ ತೊಡಗೋಣ ಮಾಸ್ಟರ್ಸ್. ಪತ್ರಿಜಿಯವರ ಸಂಕಲ್ಪವಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಾಕಾರ ಜಗತ್ ಸಂಕಲ್ಪಕ್ಕೆ ನಾವೆಲ್ಲರೂ ಕೈ ಜೋಡಿಸಿದ್ದೇವೆ. ವಿಶ್ವ ಕಲ್ಯಾಣಕ್ಕಾಗಿ ನಾವು ಧ್ಯಾನ ಸಾಧನೆ, ಧ್ಯಾನ ಸೇವೆ, ಸ್ವಾಧ್ಯಾಯ, ಧ್ಯಾನ ಪ್ರಚಾರ, ಸಜ್ಜನ ಸಾಂಗತ್ಯ ಮಾಡ್ತಾ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಧ್ಯಾನ ಸೇವೆಯನ್ನು ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ತಾ ಧ್ಯಾನವನ್ನು ಮಾಡ್ತಾ ಬರೋಣ. Please don't open your eyes. Be with your breath and ignore all your thoughts. ಯಾರೂ ಕಣ್ಣುಗಳನ್ನು ತೆರೆಯಬೇಡಿ.
ಪ್ರತಿಯೊಂದು ಉಸಿರಾಟದ ಮೇಲೆ ಗಮನ. ಯುವರ್ ಬ್ರೆತ್ ಈಸ್ ಯುವರ್ ಗುರು. ನಿಮ್ಮ ಶ್ವಾಸವೇ ನಿಮ್ಮ ಗುರು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಧ್ಯಾನ ಮಾಡಿದರೆ ರಾಮ, ಧ್ಯಾನ ಮಾಡದಿದ್ದರೆ ರಾವಣಾಸುರ. ಪ್ರತಿದಿನದ ಧ್ಯಾನದಲ್ಲಿ ಪರ್ಮನೆಂಟ್ ಸಂಕಲ್ಪವನ್ನು ಮಾಡಿಕೊಳ್ಳೋಣ. ನನ್ನ ದೃಷ್ಟಿ ಯಾರ ಮೇಲೆ ಬೀಳುತ್ತದೆಯೋ, ನನ್ನ ಮಾತನ್ನು ಯಾರು ಕೇಳುತ್ತಾರೋ, ನನ್ನ ಸ್ಪರ್ಶ ಯಾರನ್ನ ಮುಟ್ಟುತ್ತದೆಯೋ, ನಮ್ಮ ಕೈಯಿಂದ ಯಾರೇನು ತಗೊಂಡರೇನೋ, ಯಾರು ತಿಂದರೇನೋ, ನಮ್ಮ ಆರಾ ಒಳಗೆ ಯಾರು ಬರುತ್ತಾರೋ, ಪಂಚಭೂತಗಳನ್ನು ಯಾರು ಉಪಯೋಗಿಸಿಕೊಳ್ಳುತ್ತಾರೋ ಅವರೆಲ್ಲರೂ ಸಸ್ಯಾಹಾರಿಗಳಾಗಬೇಕು, ಧ್ಯಾನ ಯೋಗಿಗಳಾಗಬೇಕು. ನಮ್ಮ ಗುರು ಪತ್ರಿ ಸರ್ ಸಂಕಲ್ಪಕ್ಕೆ ಉಪಯೋಗವಾಗಬೇಕು. ನಮ್ಮ ಯೋಚನೆಯೇ ಬ್ರಹ್ಮಾಸ್ತ್ರ, ನಮ್ಮ ಮಾತುಗಳೇ ರಾಮಬಾಣ. ಯಾರ್ಯಾರು ಮಾಂಸಾಹಾರಿಗಳಾಗಿದ್ದೀರೋ ಅವರೆಲ್ಲ ಸಸ್ಯಾಹಾರಿಗಳಾಗಿ ಬದಲಾಗಬೇಕು ಅಂತ ನಾವು ಸಂಕಲ್ಪವನ್ನು ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಪ್ರಪಂಚದ ಎಲ್ಲ ಮಾಂಸದ ಅಂಗಡಿಗಳು ಹೋಗಿ ತರಕಾರಿ ಮತ್ತು ಹೂವಿನ ಅಂಗಡಿಗಳಾಗಿ ಮಾರ್ಪಟ್ಟಿವೆ. ನನ್ನ ದೃಷ್ಟಿ ಯಾರ ಮೇಲೆ ಬೀಳುತ್ತದೆಯೋ, ನನ್ನ ಸ್ಪರ್ಶ ಯಾರನ್ನು ಮುಟ್ಟುತ್ತದೆಯೋ, ನನ್ನ ಮಾತನ್ನು ಯಾರು ಕೇಳುತ್ತಾರೋ ಅವರೆಲ್ಲರೂ ಧ್ಯಾನಿಗಳಾಗಿ ಸಸ್ಯಾಹಾರಿಗಳಾಗಿ ಬದಲಾಗಿದ್ದಾರೆ. ಇವರೆಲ್ಲರೂ ಭೂಮಿಯ ಏಳಿಗೆಗೆ, ವಿಶ್ವದ ಏಕತ್ವಕ್ಕೆ ಕೆಲಸ ಮಾಡುತ್ತಿದ್ದಾರೆ. ಎಲ್ಲ ಪ್ರಾಣಿಗಳು, ಪಶು ಪಕ್ಷಿಗಳು, ಎಲ್ಲ ಜಲಚರಗಳು ಸಂತೋಷದಿಂದ ನಲಿದಾಡುತ್ತಿವೆ. ಎಲ್ಲೆಡೆ ಪಿರಮಿಡ್ಗಳು ಸೃಷ್ಟಿಯಾಗುತ್ತಿವೆ. ಧ್ಯಾನಿಯ ಮನೆ ಮನೆಯಲ್ಲೂ ಪಿರಮಿಡ್ಗಳು ರಾರಾಜಿಸುತ್ತಿವೆ. ನಾವೆಲ್ಲರೂ ಆಧ್ಯಾತ್ಮಿಕ ಸೂರ್ಯ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಸಂಕಲ್ಪವನ್ನ ಸಾಕಾರಗೊಳಿಸಲು ಕೆಲಸ ಮಾಡುತ್ತಿದ್ದೇವೆ. ಬಿ ವಿತ್ ಯುವರ್ ಬ್ರೆತ್. ನಿಮ್ಮ ಶ್ವಾಸ ಗುರುವಿನೊಂದಿಗೆ ಹಾಗೆ ಮುಂದುವರಿಯಿರಿ ಮಾಸ್ಟರ್ಸ್. ಉಚ್ಛ್ವಾಸ, ನಿಶ್ವಾಸ, ಉಚ್ಛ್ವಾಸ, ನಿಶ್ವಾಸ. ಬ್ರೀತ್ ಇನ್, ಬ್ರೀತ್ ಔಟ್. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ. ಪ್ರತಿಯೊಂದು ಶ್ವಾಸವನ್ನ ಗಮನಿಸ್ತಾ ಗಮನಿಸ್ತಾ ಕ್ರಮೇಣ ಬುದ್ಧಿ ಸ್ಥಿತಗೊಳ್ತಾ ಇದೆ. ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದೊಳಗಿಂದ ಇಡೀ ಶರೀರದಲ್ಲಿ ಪ್ರವಹಿಸ್ತಾ ಇದೆ ಮಾಸ್ಟರ್ಸ್. ಹಾಗೆ ಪ್ರವಹಿಸ್ತಾ ಇರುವ ಗೋಲ್ಡನ್ ಡಿವೈನ್ ಕಾಸ್ಮಿಕ್ ಎನರ್ಜಿ 2,72,000 ನರನಾಡಿ ಮಂಡಲಗಳನ್ನು ಶುದ್ಧೀಕರಣ ಮಾಡ್ತಾ ಇದೆ. ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರಿನ ತನಕ
ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ನಮ್ಮಲ್ಲಿ ಪ್ರವಹಿಸ್ತಾ ಇರೋದನ್ನು ಗಮನಿಸ್ಕೊಳ್ಳಿ ಮಾಸ್ಟರ್ಸ್. ನಮ್ಮ ಸುತ್ತಲೂ ರಕ್ಷಣಾ ಕವಚ ಏರ್ಪಡ್ತಾ ಇರೋದನ್ನು ಗಮನಿಸ್ಕೊಳ್ಳಿ. ಮಹಾತಾರ್ ಬಾಬಾಜಿ ಸಕಲ ಗುರು ಪರಂಪರೆ ಋಷಿ ಪರಂಪರೆಯ ಚೈತನ್ಯದೊಂದಿಗೆ ಕುಳಿತು ನಾವೆಲ್ಲರೂ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಪತ್ರಿಜಿ ಗುರುಗಳ ಮುಂದಾಳತ್ವದಲ್ಲಿ, ಪತ್ರಿಜಿ ಗುರುಗಳ ಕಾನ್ಷಿಯಸ್ನೆಸ್ ಅಲ್ಲಿ ನಾವೆಲ್ಲರೂ ಒನ್ನೆಸ್ಸಿಂದ PSSMನ ಶಂಬಲದಲ್ಲಿ ಕುಳಿತು ಒಟ್ಟಿಗೆ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಆಳವಾಗಿ ನಿಮ್ಮೊಳಗೆ ಪ್ರವೇಶಿಸ್ಕೊಳ್ತಾ ಇರಿ ಮಾಸ್ಟರ್ಸ್. ವೇರ್ ಯುವರ್ ಮೈಂಡ್ ಗೋಸ್ ಎನರ್ಜಿ ಫ್ಲೋಸ್. ತಲೆ ಕೂದಲಿಂದ ಕಾಲಿನ ಉಗುರಿನ ತನಕ ಗಮನಿಸ್ಕೊಳ್ಳಿ. ಎಲ್ಲಿ ನಿಮ್ಮ ಗಮನ ಹರಿಯುತ್ತೋ ಅಲ್ಲೆಲ್ಲ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗುತ್ತೆ ಮಾಸ್ಟರ್ಸ್. ವೇರ್ ಯುವರ್ ಮೈಂಡ್ ಗೋಸ್ ಎನರ್ಜಿ ಫ್ಲೋಸ್. ತಲೆಯಲ್ಲಿ ಭಾರ ಉಂಟಾಗಬಹುದು, ಕೈಯಲ್ಲಿ ಭಾರ ಅನ್ನಿಸ್ಬೋದು. ವಿಚಲಿತರಾಗಬೇಡಿ ಮಾಸ್ಟರ್ಸ್. ತಲೆಯಲ್ಲಿ ಎಷ್ಟೇ ಆಲೋಚನೆ ಬಂದರೂ ಕೂಡ ಅದನ್ನು ನಿರ್ಲಕ್ಷಿಸಿ ಮತ್ತೆ ನಿಮ್ಮ ಗಮನವನ್ನು ಶ್ವಾಸ ಗುರುವಿನೊಂದಿಗೆ ಇರಿಸಿ. ತಲೆಯಲ್ಲಿ ಆಲೋಚನೆ ಏನೂ ಇಲ್ಲ ಅಂದಾಗ ನಿಮ್ಮ ಒಳಗಣ್ಣಿಗೆ ಏನು ಕಾಣಿಸ್ತಾ ಇದೆಯೋ ಅದನ್ನೇ ಗಮನಿಸಿ. ಕತ್ತಲೆ, ಬೆಳಕು, ಡಾಟ್ಸ್, ಲೈನ್ಸ್ ಏನೇ ಕಂಡರೂ ಅದನ್ನೇ ಆಳವಾಗಿ ಗಮನಿಸಿ ಅಷ್ಟೇ. ಆಲೋಚನೆಗಳು ಬಂದಾಗ ಮಾತ್ರ ಶ್ವಾಸದ ಮೇಲೆ ಗಮನ ಹರಿಸಿ. ಆಲೋಚನೆಗಳು ಇಲ್ಲದಾಗ ನಿಮ್ಮ ಒಳಗಣ್ಣಿಗೆ ಏನು ಕಾಣಿಸ್ತಿದೆ ಅದನ್ನೇ ಗಮನಿಸಿ. ಸರೆಂಡರ್ ಟು ದ ಯೂನಿವರ್ಸ್. ಬ್ರಹ್ಮಾಂಡಕ್ಕೆ ನಾವೆಲ್ಲರೂ ಸರೆಂಡರ್ ಆಗಿದ್ದೇವೆ. ಸಾಮೂಹಿಕ ಧ್ಯಾನದಲ್ಲಿ ನಿರತರಾಗಿದ್ದೇವೆ. Just focus on your breath to live with your eternal truth. ಮೂಸಿದಷ್ಟು ಶ್ವಾಸ ಗುಡ್ಡದಷ್ಟು ಸಂಜೀವಿನಿ. ವಾಯುವನ್ನು ಗಮನಿಸಿದಷ್ಟು ವಾಯುಪುತ್ರರಾಗುವಿರಿ. ಧ್ಯಾನ ಸಕಲ ರೋಗ ನಿವಾರಿಣಿ, ಸಕಲ ಭೋಗಕಾರಿಣಿ, ಸಕಲ ಸಂಪತ್ಪ್ರದಾಯಿನಿ, ಸಕಲ ಇಷ್ಟಪ್ರದಾಯಿನಿ, ಸರ್ವಶಾಸ್ತ್ರಜ್ಞಾನ ಪ್ರಸಾದಿನಿ ಮಾಸ್ಟರ್ಸ್. ಅನಾರೋಗ್ಯ, ದುಃಖ, ಕಷ್ಟಗಳನ್ನು, ಸಮಸ್ಯೆಗಳನ್ನು ಈ ಆನಾಪಾನಸತಿ ಧ್ಯಾನದಿಂದ ಕಳೆದುಕೊಂಡು ಋಷಿ ಮುನಿಗಳ ಶಕ್ತಿ, ವಿಶ್ವಶಕ್ತಿ, ಗುರು ಪರಂಪರೆ, ಯೋಗಿ ಪರಂಪರೆ ಶಕ್ತಿ, ಸುಖ ವೈಭವಗಳನ್ನು ಪಡೆಯೋಣ. ದುಃಖದ ಜೀವನವನ್ನು ಕಳೆದುಕೊಂಡು ಸುಖ ಸಂತೋಷದ ಜೀವನವನ್ನು ನಡೆಸೋಣ ಮಾಸ್ಟರ್ಸ್. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ, ಮೃತ್ಯುವಿನಿಂದ ಅಮೃತ್ಯುವಿನೆಡೆಗೆ ಕರೆದೊಯ್ಯುವ
ಏಕೈಕ ದಾರಿಯೇ ಆನಾಪಾನಸತಿ ಧ್ಯಾನ ಮಾಸ್ಟರ್ಸ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಜ್ಞಾನಾಗ್ನಿದಗ್ಧ ಕರ್ಮಾಣಂ. ಜ್ಞಾನವೆಂಬ ಅಗ್ನಿಯಲ್ಲಿ ದುಷ್ಕರ್ಮಗಳೆಲ್ಲ ನಶಿಸಿ ಹೋಗ್ತವೆ ಮಾಸ್ಟರ್ಸ್.